ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಆರೋಗ್ಯಕರವಾದ ಹೆಸರು ಕಾಳಿನ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಪೆಸರೊಟ್ಟು ಅಂತ ಸಹ ಹೇಳ್ತಾರೆ. ತುಂಬಾ ಸಿಂಪಲ್ ಮಾಡಲಿಕ್ಕೆ ಇದು, ಹಾಗೆ ಹೆಲ್ದಿ ಕೂಡ, ಸಖತ್ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದು. ಹಾಗೆ ಮುಂಚಿನ ದಿವಸ ನಾವು ಹೆಸರು ಕಾಳನ್ನು ನೆನೆಸಿ ಇಡಬೇಕು. ಹಾಗಾಗಿ 1 ಕಪ್ನಷ್ಟು ಹೆಸರು ಹಾಗೆ 3 ಟೇಬಲ್ ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕಬೇಕು. ಇದನ್ನು 1-2 ಸಲ ಚೆನ್ನಾಗಿ ತೊಳೆದು ರಾತ್ರಿ ಹೊತ್ತು ನೆನೆಸಿ ಇಡಬೇಕು. ಆಮೇಲೆ ಇದು ಬೆಳಿಗ್ಗೆ 1 ಸಲ ತೊಳೆದ್ರೆ ಸಾಕಾಗತ್ತೆ. ಮುಂಚಿನ ದಿವಸ 1-2 ಸಲ ತೊಳೆದು ಇಟ್ಟರೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ 1 ಸಲ ತೊಳೆದ್ರೆ ಸಾಕಾಗತ್ತೆ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮಿಕ್ಸರ್ ಜಾರಿಗೆ ಹೆಸರು ಕಾಳು ಹಾಗೆ ಬೆಳ್ತಿಗೆ ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕಬೇಕು. ಆಮೇಲೆ ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೇನೆ. ಹಾಗೆ 2 ಕಾಯಿ ಮೆಣಸನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಶುಂಠಿ. ಇಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕೋಬೇಕು. ಈರುಳ್ಳಿ, ಕಾಯಿ ಮೆಣಸು ಹಾಗೆ ಶುಂಠಿ. ಹಾಗೆ 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀರು ಹಾಕಿ ಟೋಟಲ್ ಆಗಿ 1-1.5 ಗ್ಲಾಸ್ನಷ್ಟು ಬೇಕಾಗುತ್ತೆ. ನೋಡಿ ಹಾಕಿ ಆಯಿತಾ. ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ನಾವು ಉದ್ದು ದೋಸೆಗೆ ಹಾಗೆ ಮಸಾಲೆ ದೋಸೆಗೆಲ್ಲ ಯಾವ ಥರ ಹಿಟ್ಟು ಮಾಡಿರ್ತೇವಲ್ವ ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ. ತುಂಬ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಕನ್ಸಿಸ್ಟೆನ್ಸಿ ಹಿಟ್ಟಿದು ಈ ಥರ ಇರಬೇಕು. ಆಮೇಲೆ ಇದಕ್ಕೆ ಚಟ್ನಿ ಮಾಡೋಣ. ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಭಾಳ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹುಳಿ, ಶುಂಠಿ ಹಾಗೆ 4 ಉದ್ದ ಮೆಣಸು ತೆಕ್ಕೊಂಡಿದ್ದೇನೆ. ಇಷ್ಟನ್ನು ಎಲ್ಲವನ್ನು ಒಟ್ಟಿಗೆ ಮಿಕ್ಸರ್ ಜಾರಿಗೆ ಹಾಕಬೇಕು. ಉಪ್ಪು ಕೂಡ ಸೇರಿ ಸ್ವಲ್ಪ ನೀರು ಕೂಡ ಹಾಕಿ ಗ್ರೈಂಡ್ ಮಾಡಬೇಕು. ಚಟ್ನಿ ರೆಡಿ ಆಗಿದೆ. ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಈ ಹೆಸರು ಕಾಳಿನ ದೋಸೆಗೆ ಚಟ್ನಿ ಬೇಕು ಅಂತ ಇಲ್ಲ, ಬಟ್ ಕೆಲವರು ಚಟ್ನಿ ಅಂದರೆ ಇಷ್ಟಪಡ್ತಾರಲ್ವ. ಆದರೆ ಇದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಅಥವಾ ಹಾಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ. ಆಮೇಲೆ ಚಟ್ನಿಗೆ ನಾವು ಒಗ್ಗರಣೆ ಕೊಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ನಾನು ಸಾಸಿವೆ ಹಾಕಿ, ಸಾಸಿವೆ ಸಿಟ್ಟಿದ ನಂತರ ಒಗ್ಗರಣೆ ಸೊಪ್ಪು ಹಾಕಿದ್ದೇನೆ. ಒಗ್ಗರಣೆಯನ್ನು ಚಟ್ನಿಗೆ ಹಾಕಿ ಆಯಿತು. ಈಗ ಚಟ್ನಿ ರೆಡಿ ಆಗಿದೆ. ನೋಡಿ ಆಮೇಲೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೆಕ್ಕೊಂಡಿದ್ದೇನೆ. ಇದು ನಮಗೆ ದೋಸೆ ಮೇಲೆ ಹಾಕಲಿಕ್ಕೆ ಬೇಕಾಗಿದೆ. ಹಾಗಾಗಿ ನೋಡಿ ಈಗ ಇನ್ನು ನಾವು ದೋಸೆ ಮಾಡೋಣ. ನಾನಿಲ್ಲಿ ಕಬ್ಬಿನ ಕಾವಲಿಯಲ್ಲಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿಗೆ ಎಣ್ಣೆ ಹಾಕಿ ಈ ಥರ ಸವರ್ತಿದ್ದೇನೆ. ಈರುಳ್ಳಿಯಲ್ಲಿ ಹಾಕಿದರೆ ದೋಸೆ ಎಲ್ಲ ಬೇಗ ಏಳುತ್ತೆ. ಹಾಗಾಗಿ ನೋಡಿ ಆಮೇಲೆ ಈ ಥರ ಸ್ವಲ್ಪ ಹಿಟ್ಟು ತೆಗೆದು ನೋಡಿ ಈ ಥರ ನಾವು ಉದ್ದು ದೋಸೆ ಹಾಗೆ ಮಸಾಲೆ ದೋಸೆಗೆಲ್ಲ ಥರ ಮಾಡ್ತೇವಲ್ವ ಥರ ಮಾಡಿ. ದೋಸೆನೂ ಏಳುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ನಿಮ್ಮಲ್ಲಿ ನಾನ್ ಸ್ಟಿಕ್ ತವಾ ಅಥವಾ ಇದಕ್ಕಿಂತ ದೊಡ್ಡ ಕಾವಲಿ ಎಲ್ಲ ಇದ್ದರೆ ಇದಕ್ಕಿಂತ ದೊಡ್ಡ ದೋಸೆ ಮಾಡ್ಬೋದು. ನೋಡಿ ದೋಸೆ ಹಾಕಿ ಆದಮೇಲೆ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಆಗುತ್ತೆ. ಆಮೇಲೆ ನಾವು ಕಟ್ ಮಾಡಿಟ್ಟ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇದರಲ್ಲೇ ತುಂಬಾ ಟೇಸ್ಟ್ ಆಗುತ್ತೆ. ನಾವು ಚಟ್ನಿ ಇಲ್ಲದಿದ್ದರೆ ಈ ಥರನೂ ಡೈರೆಕ್ಟಾಗಿ ತಿನ್ಬೋದು. ನೋಡಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಬೇಕು. ನೋಡಿ ಈಗ ದೋಸೆ ರೆಡಿ ಆಗಿದೆ. ಬೇಗನೆ ಏಳುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ, ಹೆಲ್ದಿ ಕೂಡ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ. ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ.
ದೋಸೆ ನಿಮಗೆ ಎಷ್ಟು ತೆಳು ಆಗುತ್ತೆ ಅಷ್ಟು ತೆಳು ಮಾಡ್ಬೋದು. ಕಾವಲಿ ದೊಡ್ಡದಿದ್ದರೆ ಇನ್ನೂ ಕೂಡ ದೋಸೆ ದೊಡ್ಡದಾಗಿ ಮಾಡ್ಬೋದು. ಹಾಗೆ ದೋಸೆ ಹಾಕಿ ಆದಮೇಲೆ ಇದರ ಮೇಲೆ ತುಪ್ಪ ಹಾಕಬೇಕು, ತುಂಬಾ ಟೇಸ್ಟ್ ಆಗುತ್ತೆ. ಆಮೇಲೆ ಕಟ್ ಮಾಡಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೆಂದರೆ ನಮ್ಮದು ದೋಸೆ ರೆಡಿ ಆಗುತ್ತೆ. ಹೆಸರು ಕಾಳಿನ ದೋಸೆ ರೆಡಿ ಆಗಿದೆ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಥ್ಯಾಂಕ್ ಯು.